ಸ್ನೇಹಿತರೆ ನಮಸ್ಕಾರ. ಕನ್ನಡದಲ್ಲಿ ಅದೆಷ್ಟೋ ಜನ ನಿರೂಪಕರಿದ್ದಾರೆ, ನಿರೂಪಕಿಯರು ಕೂಡ ಇದ್ದಾರೆ. ಆದರೆ ಅವರೆಲ್ಲರಲ್ಲೂ ಕೂಡ ಹೆಚ್ಚು ಸಂಭಾವನೆಯನ್ನು ಮತ್ತು ಹೆಚ್ಚು ಬ್ಯುಸಿಯಾಗಿರುವಂತಹ ನಿರೂಪಕಿ ಯಾರು ಅಂತೇಳಿ ಕೇಳಿದರೆ ತಟ್ಟಂತೇಳಿ ಬರುವಂಥ ಹೆಸರು ಅನುಶ್ರೀ ಅವರದು. ಹೌದು, ಈ ನಿರೂಪಣೆಗೆ ಹೊಸದೊಂದು ಭಾಷ್ಯವನ್ನು ಬರೆದಂತಹ ನಿರೂಪಕಿ ಅಂತ ಹೇಳಿದ್ರೆ ಅದು ಅನುಶ್ರೀ ಅಂತಲೇ ಹೇಳ್ಬೋದು. ನಿರೂಪಣೆಯಲ್ಲಿ ಇಷ್ಟೆಲ್ಲ ಸಾಧನೆಯನ್ನು ಮಾಡ್ಬೋದು, ನಿರೂಪಣೆಯಿಂದ ಇಷ್ಟೆಲ್ಲ ಸಂಪಾದನೆಯನ್ನು ಮಾಡ್ಬೋದು, ನಿರೂಪಣೆಯಲ್ಲಿ ಬದುಕನ್ನೇ ಕಟ್ಟಿಕೊಳ್ಳಬಹುದು ಅಂತ ಹೇಳ್ಬಿಟ್ಟು ತೋರಿಸಿಕೊಟ್ಟಂತಹ ಏಕೈಕ ನಿರೂಪಕಿ ಅಂತ ಹೇಳಿದ್ರೆ ಅದು ಈ ಅನುಶ್ರೀ. ಸ್ಪಷ್ಟವಾಗಿ ಕನ್ನಡದಲ್ಲಿ ಮತ್ತು ಸುಲಲಿತವಾಗಿ ತುಳುನಲ್ಲಿ ನಿರೂಪಣೆ ಮಾಡಬಲ್ಲಂತಹ ಈ ನಿರೂಪಕಿ ಯಾವುದೇ ಕಾರ್ಯಕ್ರಮದ ವೇದಿಕೆಯನ್ನು ಹತ್ತಿದ್ರೂ ಕೂಡ ಆ ಕಾರ್ಯಕ್ರಮ 1 ಗಂಟೆ ಇರಲಿ, 2 ಗಂಟೆ ಇರಲಿ, 3 ಗಂಟೆ ಇರಲಿ, 4 ಗಂಟೆ ಇರಲಿ, ಸುಲಲಿತವಾಗಿ ಯಾವುದೇ ಸಂಕೋಚ ಇಲ್ಲದೆ ತುಂಬ ಸುಂದರವಾಗಿ ಆ ಕಾರ್ಯಕ್ರಮವನ್ನು ಮುಗಿಸಿಕೊಡುವಂಥ ಜವಾಬ್ದಾರಿಯನ್ನು ಹೊರುವಂಥ ಅನುಶ್ರೀ ಇವತ್ತು ಕನ್ನಡದಲ್ಲಿ ಅತಿ ಹೆಚ್ಚು ಸಂಭಾವನೆಯನ್ನು ಪಡೆದಿರುವಂಥ ನಿರೂಪಕಿಯಲ್ಲಿ ಒಬ್ಬರು ಅಂತಲೇ ಹೇಳ್ಬೋದು. ಬಹುಶಃ ಈಕೆಗೆ ಅತಿ ಹೆಚ್ಚು ಸಂಭಾವನೆ ಅಂತೇಳಿ ಹೇಳಿದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇಂತಹ ಅನುಶ್ರೀ ತನ್ನದೇ ಆದಂಥ ಒಂದು ಯೂಟ್ಯೂಬ್ ಚಾನಲನ್ನು ಕೂಡ ನಡೆಸ್ತಾ ಇದ್ದಾರೆ. ಆ ಯೂಟ್ಯೂಬ್ ಚಾನಲ್ನಲ್ಲಿ ಈಕೆ ಸ್ವಲ್ಪ ಆದಾಯವನ್ನು ಕೂಡ ಗಳಿಸ್ತಾ ಇದ್ದಾರೆ. ಆ ಸ್ವಲ್ಪ ಆದಾಯ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದರೆ ಬಹುಶಃ ನಿಮಗೆ ಅಚ್ಚರಿ ಆಗ್ಬೋದು. ಆಕೆ ನಿರೂಪಣೆಗಿಂತಲೂ ಕೂಡ ಹೆಚ್ಚಿನ ಆದಾಯವನ್ನು ಈ ಯೂಟ್ಯೂಬ್ ಚಾನಲ್ನಿಂದ ಪಡಿತಾ ಇದ್ದಾರೆ. ಆಗಾಗ ವಿಶೇಷವಾದಂಥ ಇಂಟರ್ವ್ಯೂಸ್ಗಳ ವಿಡಿಯೋವನ್ನು ಹಾಕುವಂಥ ಈಕೆ ಆ ವಿಡಿಯೋಸ್ಗಳಿಂದ ಸಂಪಾದನೆ ಮಾಡಿದ್ದೆಷ್ಟು ಅನ್ನುವಂಥ ಲೆಕ್ಕಾಚಾರವನ್ನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಲಾಗಿದೆ. ಅನುಶ್ರೀ ತನ್ನ ಯೂಟ್ಯೂಬ್ನ ಮೂಲಕ ಸಂಪಾದನೆಯನ್ನು ಮಾಡಿದ್ದು ಎಷ್ಟು, ನಿರೂಪಣೆಗೆ ಆಕೆ ಸಂಭಾವನೆಯನ್ನು ಪಡೆಯೋದೆಷ್ಟು, ಯಾವುದು ಅತಿ ಹೆಚ್ಚು, ಯಾವುದು ಕಡಿಮೆ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕರ್ನಾಟಕದ ಪ್ರಸಿದ್ಧ ಕಿರುತೆರೆ ನಿರೂಪಕಿ ಅಂತ ಹೇಳಿದ್ರೆ ಅದು ಅನುಶ್ರೀ. ಮಾತಿನ ಮಲ್ಲಿ ಅಂತ ಹೇಳಿದ್ರೆ ಅದು ಅನುಶ್ರೀ. ಮಾತನಾಡುವಂಥ ಶೈಲಿ ಯಾರಿಗೆ ತಾನೇ ಇಷ್ಟವಾಗೋದಿಲ್ಲ, ನೀವೇ ಹೇಳಿ. ಅನುಶ್ರೀ ಮಾತನಾಡಿದರೆ ಸಾಕು ಎಲ್ಲರಿಗೂ ಕೂಡ ಒಂದು ಖುಷಿ, ನಗು ಮತ್ತು ಅಬ್ಬ ಏನು ಸುಂದರವಾಗಿ ನಿರೂಪಣೆ ಮಾಡ್ತಾಳಪ್ಪ, ಏನು ಸುಂದರವಾಗಿ ಕಾರ್ಯಕ್ರಮವನ್ನು ಹ್ಯಾಂಡಲ್ ಮಾಡ್ತಾಳಪ್ಪ ಅಂತೇಳಿ ಅನ್ನಿಸ್ತೇ ಇರಲಾರ್ದು. ಇದೇ ಕಾರಣದಿಂದ ಇವತ್ತಿಗೂ ಕೂಡ ಅನುಶ್ರೀ ಪ್ರತಿ ಮನೆಯ ಮಗಳಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದಾಳೆ, ಪ್ರೀತಿಯನ್ನು ಗಳಿಸಿದ್ದಾಳೆ. ಅನುಶ್ರೀ ಮಾತಿನ ಶೈಲಿಗೆ, ನಿರೂಪಣೆಯ ಶೈಲಿಗೆ ಕನ್ನಡ ನಾಡಿನ ಜನರ ಹೃದಯಕ್ಕೆ ಹತ್ತಿರವಾಗಿದ್ದಾಳೆ. ಯಾವುದೇ ವೇದಿಕೆ ಇರಲಿ, ಎಂತಹದ್ದೇ ಸಂದರ್ಭವಿರಲಿ, ಸ್ಕ್ರಿಪ್ಟ್ ಇದ್ದರೂ ಇರದೇ ಇದ್ದರೂ ತಾನೇ ಸ್ವಂತವಾಗಿ ಗಂಟೆಗಟ್ಟಲೆ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿ ಒಂದು ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಡೋದ್ರಲ್ಲಿ ಈಕೆಯ ಚಾಕಚಕ್ಯತೆಯನ್ನು ನಾವೆಲ್ಲರೂ ಕೂಡ ಮೆಚ್ಚಲೇಬೇಕು. ಆದರೆ ಅನುಶ್ರೀ ನಿರೂಪಣೆಯ ಜೊತೆಗೆ ಯೂಟ್ಯೂಬ್ ಚಾನಲ್ ಒಂದನ್ನು ನಡೆಸ್ತಾ ಬಂದಿದ್ದಾರೆ. ಹಲವು ಸಿನಿಮಾ ನಟ ನಟಿಯರ ಸಂದರ್ಶನವನ್ನು ಕೂಡ ಮಾಡ್ತಾ ಇರ್ತಾರೆ. ಹಾಗಾದರೆ ಅವರ ಯೂಟ್ಯೂಬ್ನಿಂದ ಆದಾಯ ಎಷ್ಟಿದೆ ಅನ್ನುವಂಥ ಮಾಹಿತಿ ಇಲ್ಲಿದೆ ನೋಡಿ. ಹೌದು, ಆ್ಯಂಕರ್ ಅನುಶ್ರೀ ಅವರು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಬ್ಯುಸಿಯಾಗಿದ್ದಾರೆ. ತನ್ನ ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ಸಿಕ್ಕಾಪಟ್ಟೆ ವಿಡಿಯೋಸ್ಗಳನ್ನು ಆಗಾಗ ಹಾಕ್ತಾ ಇರ್ತಾರೆ. ಈ ವಿಡಿಯೋಸ್ಗಳಿಂದ ಅನುಶ್ರೀ ಸಂಪಾದನೆ ಮಾಡ್ತಿರೋದು ಆಕೆಯ ನಿರೂಪಣೆಗಿಂತಲೂ ಕೂಡ ಹೆಚ್ಚು ಹಣವನ್ನು ಸಂಪಾದನೆ ಮಾಡ್ತಿದ್ದಾರೆ ಅಥವಾ ನಿರೂಪಣೆಯಲ್ಲಿ ಅತಿ ಹೆಚ್ಚು ಸಂಭಾವನೆ ಅಂತೇಳಿ ಕೇಳಿದ್ರೆ ಬಹುಶಃ ನಿಮಗೆ ಅಚ್ಚರಿಯಾಗಬಹುದು. ಈವರೆಗೆ ಅನುಶ್ರೀ ಅವರು 264 ವಿಡಿಯೋಗಳನ್ನು ತಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಜನರ ವೀಕ್ಷಣೆಗೆ ಶೇರ್ ಮಾಡಿಕೊಂಡಿದ್ದಾರೆ. ಅವರ ಚಾನಲ್ಗೆ 1.5 ಮಿಲಿಯನ್ ಅಂದರೆ 10.50 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇದರಲ್ಲಿ 219 ಲಾಂಗ್ ಫಾರ್ಮೆಟ್ ವಿಡಿಯೋಗಳನ್ನು ಮಾಡಿದರೆ ಉಳಿದಂತೆ 45 ವಿಡಿಯೋಗಳು ಯೂಟ್ಯೂಬ್ ಶಾರ್ಟ್ಸ್ ರೀಲ್ಸ್ಗಳು. ಇನ್ನು ಶಾರ್ಟ್ಸ್ ರೀಲ್ಸ್ಗಳಿಗೆ ಆದಾಯ ಬರೋದಿಲ್ಲ, ಆದರೆ ಲಾಂಗ್ ಫಾರ್ಮೆಟ್ನ ವಿಡಿಯೋಗಳಿಗೆ ಯೂಟ್ಯೂಬ್ ವತಿಯಿಂದ ಹಣವನ್ನು ಕೊಡಲಾಗ್ತದೆ. ಯೂಟ್ಯೂಬು ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಯಾವ ಬೇಸಿಸಲ್ಲಿ ಹಣವನ್ನು ಕೊಡುತ್ತೆ ಅಂತೇಳ್ಬಿಟ್ಟು. ಹಾಕಿದ ಎಲ್ಲ ವಿಡಿಯೋಗೂ ಕೂಡ ಹಣ ಬರೋದಿಲ್ಲ, ಹಾಕಿದ ಎಲ್ಲ ವಿಡಿಯೋಗಳು ಕೂಡ ಒಂದೇ ರೀತಿಯಲ್ಲಿ ಹಣ ಸಂಪಾದನೆ ಮಾಡಿ ಕೊಡೋದಿಲ್ಲ. ಅನುಶ್ರೀ ಯೂಟ್ಯೂಬ್ನಲ್ಲಿ ಮಾಡಲಾದಂತಹ 219 ಲಾಂಗ್ ಫಾರ್ಮೆಟ್ನ ವಿಡಿಯೋಗಳಲ್ಲಿ ಕನಿಷ್ಠ 1 ನಿಮಿಷದಿಂದ 75 ನಿಮಿಷದವರೆಗೆ ಅಂದರೆ 1.15 ನಿಮಿಷ ಈ ಡ್ಯುರೇಷನ್ನ ಆಧರಿಸಿ ಹಣ ಪಾವತಿಯನ್ನು ಮಾಡಲಾಗ್ತದೆ. ವಿಡಿಯೋ ಸೈಜನ್ನು ಆಧರಿಸಿ 4 ಭಾಗಗಳನ್ನಾಗಿ ಮಾಡಿ ಹಣವನ್ನು ಹಂಚಿಕೆ ಮಾಡಲಾಗ್ತದೆ. ಇನ್ನು 1 ರಿಂದ 4 ನಿಮಿಷಗಳ ಒಳಗಿನ ವಿಡಿಯೋಗಳನ್ನು ಮನೋರಂಜನಾತ್ಮಕ ಕೆಟಗರಿಯಲ್ಲಿ ಪರಿಗಣನೆ ಮಾಡಲಾಗ್ತದೆ. ಉಳಿದಂತೆ 4 ನಿಮಿಷಕ್ಕಿಂತ ಹೆಚ್ಚಿನ ಸಮಯ ಹೊಂದಿದ ವಿಡಿಯೋಗಳು ಕೇವಲ ಮನೋರಂಜನಾತ್ಮಕ ವಿಷಯದ ಜೊತೆಗೆ ಗ್ಲಾಮರ್, ಲೈಫ್ ಸ್ಟೈಲ್ಗೂ ಕೂಡ ಸಂಬಂಧಿಸಿದ ಆಗಿರುತ್ತೆ ಅಂತೇಳ್ಬಿಟ್ಟು ವಿಡಿಯೋ ಡ್ಯುರೇಷನನ್ನು ಆಧರಿಸಿ ಹಣವನ್ನು ಜನರೇಟ್ ಮಾಡಲಾಗ್ತದೆ. 1 ರಿಂದ 4 ನಿಮಿಷ 102 ಪ್ರೋಮೋ ವಿಡಿಯೋ. ಈ ವಿಡಿಯೋಗಳಿಂದ 10.66 ಮಿಲಿಯನ್ ವೀಕ್ಷಣೆ ಬಂದಿದ್ದಾವೆ. ಚಿಕ್ಕದಾಗಿ ವಿಡಿಯೋ ಮಾಡಿದ್ರಿಂದ ಮನೋರಂಜನಾತ್ಮಕ ವಿಡಿಯೋಗಳು ಆಗಿರೋದ್ರಿಂದ ಇದಕ್ಕೆ ಹಣವನ್ನು ಕಡಿಮೆ ಪಾವತಿ ಮಾಡಲಾಗ್ತದೆ. ಸಣ್ಣ ವಿಡಿಯೋಗಳು 1 ಮಿಲಿಯನ್ ವೀಕ್ಷಣೆಗೆ 20,000 ರೂಗಳಂತೆ 2.13 ಅಂದರೆ
2,13,000 ಹಣವನ್ನು ಅನುಶ್ರೀ ಗಳಿಸಿರ್ತಾರೆ. ಇನ್ನು 5 ರಿಂದ 12 ನಿಮಿಷದ 25 ವಿಡಿಯೋ. ಅನುಶ್ರೀ ಅವರ ಮಧ್ಯಮ ಗಾತ್ರದ ವಿಡಿಯೋಗಳಿಂದ ಅಂದರೆ ಈ 5 ರಿಂದ 15 ನಿಮಿಷದ ವಿಡಿಯೋಗಳಿಂದ ಒಟ್ಟು 10.7 ಮಿಲಿಯನ್ 10.7 ಮಿಲಿಯನ್ ವೀಕ್ಷಣೆಯನ್ನು ಪಡೆದಿದ್ದಾರೆ. 1 ಮಿಲಿಯನ್ ವೀಕ್ಷಣೆಗೆ ಅಂದಾಜು 35,000 ರೂಪಾಯಿ ಯೂಟ್ಯೂಬ್ ಕೊಟ್ಟರೆ, ಅಂದರೆ ಮೀಡಿಯಂ ಸೈಜ್ ವಿಡಿಯೋಗಳಿಂದ 3.74 ಲಕ್ಷ ಆದಾಯವನ್ನು ಅನುಶ್ರೀ ಗಳಿಸಿದ್ದಾರೆ. ಅಂದರೆ 3,74,000 ರೂಪಾಯಿಯನ್ನು ಗಳಿಸಿದ್ದಾರೆ. ಇನ್ನು ದೊಡ್ಡ ವಿಡಿಯೋ 15 ರಿಂದ 30 ನಿಮಿಷಗಳ ವಿಡಿಯೋ, ಸುಮಾರು 31 ದೊಡ್ಡ ವಿಡಿಯೋಗಳಿದ್ದಾವೆ. ಈ ದೊಡ್ಡ ಸೈಜ್ನ ವಿಡಿಯೋಗಳಿಂದ 32.59 ಮಿಲಿಯನ್ ವೀಕ್ಷಣೆ ಸಿಕ್ಕಿದೆ. ಈ ಬಿಗ್ ಸೈಜ್ ವಿಡಿಯೋಗಳು 1 ಮಿಲಿಯನ್ ವೀಕ್ಷಣೆ ಸರಾಸರಿ 55,000 ರೂಗಳಂತೆ ಹಣ ಪಾವತಿಯನ್ನು ಮಾಡಿದ್ದಾರೆ. ಅಂದರೆ ಅನುಶ್ರೀ ಅವರು ಮಾಡಿದಂಥ ಬಿಗ್ ಸೈಜ್ ವಿಡಿಯೋಗಳಿಗೆ 17.92 ಲಕ್ಷ, ಅಂದರೆ 17,92,000 ರೂಪಾಯಿ ಹಣವನ್ನು ಗಳಿಸಿದ್ದಾರೆ. ಇನ್ನು 30 ರಿಂದ 75 ನಿಮಿಷದ ವಿಡಿಯೋ 63 ವಿಡಿಯೋಗಳಿದ್ದಾವೆ. ಈ ಲಾಂಗ್ ಫಾರ್ಮೆಟ್ನ ವಿಡಿಯೋಗಳಿಗೆ ಯೂಟ್ಯೂಬ್ ವತಿಯಿಂದ ಪ್ರತಿ 1 ಮಿಲಿಯನ್ ವೀಕ್ಷಣೆಗೆ 75,000 ರೂಪಾಯಿ ಹಣವನ್ನು ಕೊಡ್ತಾರೆ. ಅನುಶ್ರೀ ಅವರ 63 ಅತಿ ದೊಡ್ಡ ವಿಡಿಯೋಗಳು ಅಂದರೆ 76,819 ಮಿಲಿಯನ್ ವೀಕ್ಷಣೆಯನ್ನು ಒಳಪಟ್ಟಿದ್ದಾವೆ. ಅಂದರೆ ಒಟ್ಟಾರೆ ಈ ಲಾಂಗ್ ಫಾರ್ಮೆಟ್ ವಿಡಿಯೋಗಳಿಗೆ ಅನುಶ್ರೀ ಅವರಿಗೆ 57.61 ಲಕ್ಷ, ಅಂದರೆ 57,61,000 ರೂಪಾಯಿ ಆದಾಯ ಬಂದಿರಬಹುದು. ಅಲ್ಲಿಗೆ ಈಕೆ ಗಳಿಸುವಂಥ ಆದಾಯ ಯಾವುದು ಹೆಚ್ಚು? ನಿರೂಪಣೆ ಆದಾಯ ಹೆಚ್ಚ, ಯೂಟ್ಯೂಬ್ ಆದಾಯ ಹೆಚ್ಚ? ಹೇಳ್ತೀನಿ ನೋಡಿ. ಒಟ್ಟಾರೆ ಈ 4 ಭಾಗಗಳಲ್ಲಿ 219 ವಿಡಿಯೋಗಳನ್ನು ವೀಕ್ಷಣೆ ಮತ್ತು ಹಣವನ್ನು ಒಟ್ಟು ಸೇರಿಸಿದರೆ 81,41,650 ರೂಪಾಯಿಗಳು ಹಣ ಜನರೇಟ್ ಆಗಿದೆ ಅನ್ನೋದು ಇನ್ ಜನರಲ್. ಅಲ್ಲಿಗೆ ಅನುಶ್ರೀ ಅವರು 2019ರಿಂದ ಈ ಯೂಟ್ಯೂಬ್ ಚಾನಲನ್ನು ಆರಂಭಿಸಿದ್ದಾರೆ. ಅನುಶ್ರೀ ಅವರಿಗೆ ಯೂಟ್ಯೂಬ್ನಿಂದ ಇದುವರೆಗೆ ಬಂದಂಥ ಹಣ 81 ಲಕ್ಷ ರೂಪಾಯಿ ಅನ್ನೋದು ಒಂದು ಲೆಕ್ಕಾಚಾರ, ಅಂದಾಜಿನ ಲೆಕ್ಕಾಚಾರ. 1 ಲಕ್ಷ ಆ ಕಡೆನೂ ಆಗಿರ್ಬೋದು, 1 ಲಕ್ಷ ಈ ಕಡೆನೂ ಆಗಿರ್ಬೋದು. ಹೋಗಲಿ 85 ಲಕ್ಷ ಅಂತಲೇ ಹಿಡೀರಿ, ಏನು ಆಯ್ತು 85 ಲಕ್ಷ ಬಂತು ಅಂತಲೇ ಹಿಡ್ಕೊಳ್ಳಿ. ಆದರೆ ಈ 85 ಲಕ್ಷ ರೂಪಾಯಿ ಇದೆಯಲ್ಲ, ಇದು ಯೂಟ್ಯೂಬ್ನಿಂದ ಬಂದಂಥ ಆದಾಯ ಆಗಿರೋದ್ರಿಂದ ಇದು ನಿರೂಪಣೆಗಿಂತನೂ ಕೂಡ ಹೆಚ್ಚಿನ ಆದಾಯವನ್ನು ಕೊಡ್ತಾ ಅಂತೇಳಿ ಕೇಳಿದ್ರೆ ದೇವರಣೆ ಇಲ್ಲ. ಅನುಶ್ರೀಗೆ ಈ 85 ಲಕ್ಷ ದೊಡ್ಡ ಮೊತ್ತ ಅಲ್ಲವೇ ಅಲ್ಲ. ಯಾಕಂತ ಹೇಳಿದ್ರೆ ಅನುಶ್ರೀ ಒಂದು ರಿಯಾಲಿಟಿ ಶೋ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದ್ರೆ ಅಥವಾ ಯಾವುದೋ ಒಂದು ವೇದಿಕೆ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ್ರೆ ಆಕೆ ಪಡೆಯುವಂಥ ಸಂಭಾವನೆಯನ್ನು ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಒಂದು ರಿಯಾಲಿಟಿ ಶೋಗೆ ಆಕೆ 50 ಲಕ್ಷ ರೂಪಾಯಿ ಸಂಭಾವನೆಯನ್ನು ಪಡಿತಾರೆ. ಎಷ್ಟೋ 50 ಲಕ್ಷದ ರೂಪಾಯಿವರೆಗೂ ಕೂಡ ಸಂಭಾವನೆ ಪಡಿತಾರೆ ಒಂದು ರಿಯಾಲಿಟಿ ಶೋಗೆ. ಒಂದು ವೇದಿಕೆ ಕಾರ್ಯಕ್ರಮಕ್ಕೆ 10 ಲಕ್ಷದವರೆಗೂ ಕೂಡ ಡಿಮ್ಯಾಂಡನ್ನು ಮಾಡ್ತಾರೆ. 50,000ದಿಂದ 10 ಲಕ್ಷದವರೆಗೂ ಕೂಡ ಡಿಮ್ಯಾಂಡನ್ನು ಮಾಡ್ತಾರೆ ಆ ಕಾರ್ಯಕ್ರಮಕ್ಕೆ ಅನುಗುಣವಾಗಿ. ಹೀಗಿರುವಾಗ ಯಾವ 85 ಲಕ್ಷ ಸ್ವಾಮಿ, ಅದು ಯಾವ ಲೆಕ್ಕಕ್ಕೂ ಕೂಡ ಇಲ್ಲ ಅನುಶ್ರೀ ಅವರಿಗೆ. ಯೂಟ್ಯೂಬ್ ಅನ್ನೋದು ಒಂದು ಸೈಡ್ ಇನ್ಕಮ್. ಬಹುಶಃ ಯೂಟ್ಯೂಬ್ನಿಂದ ಅವ್ರು ಏನು ಖರ್ಚು ಮಾಡ್ತಾರಲ್ಲ ಒಂದು ಇಂಟರ್ವ್ಯೂಗೆ, ಆ ಖರ್ಚು ಮಾಡಿದಂಥ ಹಣವನ್ನು ಕೂಡ ಸಂಪಾದನೆ ಮಾಡೋಕ್ಕೆ ಸಾಧ್ಯವಿಲ್ಲ. ಅಷ್ಟು ಖರ್ಚು ಮಾಡ್ತಾರೆ. ಎಡಿಟಿಂಗಿಗೆ ಕೊಡಬೇಕು, ಆ ಸೆಟ್ಟಿಗೆ ಕೊಡಬೇಕು, ಲೈಟಿಂಗಿಗೆ ಕೊಡಬೇಕು, ಕ್ಯಾಮ್ರಾಮನಿಗೆ ಕೊಡಬೇಕು, ಮೈಕಿಗೆ ಕೊಡಬೇಕು, ಎಲ್ಲವನ್ನು ಕೂಡ ಲೆಕ್ಕಾಚಾರ ಹಾಕಿದಾಗ ಅವರು ಓವರಲ್ ಆಗಿ ಖರ್ಚು ಮಾಡುವಂಥದ್ದು ಅವ್ರ ವಿಡಿಯೋದಲ್ಲೂ ಕೂಡ ಸಂಪಾದನೆ ಮಾಡೋಕ್ಕಾಗೋದಿಲ್ಲ. ಬಟ್ ಬೇರೆ ಬೇರೆ ಉದ್ಯಮಗಳು ಬೇರೆ ಬೇರೆ ರೀತಿಯಲ್ಲಿ ಈ ಉದ್ಯಮವನ್ನು ಬೆಳೆಸ್ತಿರುವಂಥ ಕಾರಣಕ್ಕೋಸ್ಕರ ಎಲ್ಲೋ ಒಂದು ಕಡೆ ಬೇರೆದೇ ರೀತಿಯಾದಂಥ ಕಮಾಲನ್ನು ಮಾಡಬಹುದು ಅನ್ನೋದು ಇವರ ಲೆಕ್ಕಾಚಾರ. ವಾಟ್ ಎವರ್, ಅನುಶ್ರೀ ಅವರು ಇವತ್ತಿಗೆ ಸಂಪಾದನೆ ಮಾಡ್ತಿರುವಂತಹ ಸಂಪಾದನೆ ಯೂಟ್ಯೂಬ್ಗಿಂತನೂ ಕೂಡ ಸಂಭಾವನೆ ರೂಪದಲ್ಲಿ ಪಡಿತಿರುವಂಥ ನಿರೂಪಣೆಯ ಹಣವೇ ದೊಡ್ಡದು ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಈಗಲೂ ಕೂಡ ಕಾಲ ಮಿಂಚಿಲ್ಲ. ಅನುಶ್ರೀ ರೀತಿಯ ನೀವು ಕೂಡ ನಿರೂಪಣೆ ಮಾಡಿದರೆ ನಿಮ್ಮ ಬದುಕು ಕೂಡ ಹಸನಾಗೋದ್ರಲ್ಲಿ ಅನುಮಾನವೇ ಇಲ್ಲ. ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಲೆಕ್ಕಾಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.